ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಣತಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನಿವತ್ತು ನೋಡ್ತಾ ಇದ್ದೀರಲ್ಲ ಫಾರಂ ಕೋಳಿ ಸಾರು ಮತ್ತು ಮುದ್ದೆ. ಬನ್ನಿ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಒಂದು ಪಾತ್ರೆ ಬಿಸಿ ಆದಮೇಲೆ ಆಯಿಲ್ನ ಆ್ಯಡ್ ಮಾಡಿಬಿಟ್ಟು ತೊಳೆದಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಪಾತ್ರೆಯಲ್ಲೇ ಮಾಡೋದ್ರಿಂದ ಚಿಕನ್ ಚೆನ್ನಾಗಿ ಇದು ಮಸಾಲೆ ಹಾಕೋಕ್ಕಿಂತ ಮುಂಚೆನೇ ಫ್ರೈ ಮಾಡ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಬನ್ನಿ ಒಂದು ಮುಚ್ಚಳನ ಮುಚ್ಚೋಣ. ಒಂದು ಕಡೆ ಚಿಕನ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ನಾನು ಒಂದು ಕಡೆ ಮಸಾಲೆನ ರೆಡಿ ಮಾಡ್ಕೊತೀನಿ. ಪಟ್ ಅಂತ ಬನ್ನಿ ಫ್ರೆಂಡ್ಸ್. ನೋಡಿ ಚಿಕನ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ನಾನು ರೆಡಿಯಾಗಿರೋ ಮಸಾಲೆನ ರುಬ್ಕೊಂಬರ್ತೀನಿ. ನೋಡಿ, ಒಂದು ತುರಿದಿಟ್ಕೊಂಡಿರೋ ಕಾಯಿ ತುರಿ, ಕೊತ್ತಂಬರಿ, ಒಂದು ಟೊಮೆಟೊ, ಪುದೀನ, ಬೆಳ್ಳುಳ್ಳಿ, ಶುಂಠಿ ಮತ್ತು 4 ಮೀಡಿಯಮ್ ಆನಿಯನ್ನು, ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬನ್ನಿ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ರುಬ್ಕೊಂಬರುವ. ನೋಡಿ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಆ್ಯಕ್ಚುಲಿ ಇದು 3.5 kg ಚಿಕನ್ನು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಅದಾದಮೇಲೆ ಮಸಾಲೆಯಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆಯಲ್ಲಿ ಒಂದು 4 ಸ್ಪೂನು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ 3 ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತೀನಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಖಾರ ಜಾಸ್ತಿ ತಿನ್ನೋದು, ಅದಕ್ಕೆ ನಾನು 3 ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ರೆಡಿಯಾಗಿದೆ ಮಸಾಲೆ. ಇವಾಗ ಮಸಾಲೆನ ಆ್ಯಡ್ ಮಾಡ್ಕೊತೀನಿ. ಫ್ರೈ ಆಗಿರೋ ಚಿಕನ್ ಒಳಗಡೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಇದರಲ್ಲೇ ಚೆನ್ನಾಗಿ ಬೇಯಬೇಕು ಆ್ಯಕ್ಚುಲಿ. ಅದಾದಮೇಲೆ ನಾನು ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಚಿಕನಲ್ಲಿ ಮಸಾಲೆನ ನೀಟಾಗಿ ಫ್ರೈ ಮಾಡ್ಕೊತೀನಿ. ನೀಟಾಗಿ ಫ್ರೈ ಆದಮೇಲೆ ನನಗೆ ಯಾವ ಹದಕ್ಕೆ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ. ನೋಡಿ ಇವಾಗ ಬೇಯ್ತಾ ಇದೆ. ನೋಡಿ ಬೇಯ್ತಾ ಇದೆ, ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಮೊಟ್ಟೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ 10 ಮಿನಿಟ್ಸ್ ಬಿಡ್ತಾ ಇದ್ದೀನಿ. ನೋಡಿ ಇವಾಗ ಚಿಕನ್ ಸಾಂಬಾರ್ ಫೈನಲ್ ಆಗಿ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಈ ಸಾರು ಜೊತೆ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಮುದ್ದೆನೂ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ ಗೈಸ್, ಫಾರಂ ಕೋಳಿ ಸಾರು ಮುದ್ದೆ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.